ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ 8ನೇ ತರಗತಿ ತೃತೀಯ ಭಾಷೆ ಹಿಂದಿಯಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ CCEನ ಒಂದು ಪ್ರಾಜೆಕ್ಟ್ ಬುಕ್ಲೆಟನ್ನು ನಿಮಗೆ PDF ಅನ್ನು ಶೇರ್ ಮಾಡ್ತಾ ಇದ್ದೀನಿ. ಸೊ ಯಾವೆಲ್ಲ ಶಿಕ್ಷಕರಿಗೆ ಈ PDF ಅನ್ನು ಅವಶ್ಯಕತೆ ಇದೆ ಅನ್ನೋರು 9964050759ಗೆ ಮೆಸೇಜನ್ನು ಮಾಡಿ. ಸೊ ನಮ್ಮಲ್ಲಿ ಎಲ್ಲ ರೆಕಾರ್ಡ್ಸ್ಗಳು ಹಿಂದಿ ಟೀಚರ್ಸ್ಗೆ ಬೇಕಾಗ್ತಕ್ಕಂಥ ಸಿಗ್ತವೆ. ಸೊ ಅದನ್ನು ಕೂಡ ನಾವು ನಿಮಗೆ PDFಗಳನ್ನು ಏನು ಮಾಡ್ತೀವಿ ಸೇಲ್ಗಳನ್ನು ಮಾಡ್ತೀವಿ, ಕಡಿಮೆ ಬೆಲೆಗಳಲ್ಲಿ ನಿಮಗೆ PDFಗಳನ್ನು ಕೊಡ್ತೀವಿ. ಸೊ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೂಡ PDFನ್ನು ಹಾಕಿರ್ತೀವಿ ನಾರ್ಮಲ್ ಆಗಿರ್ತಕ್ಕಂಥದ್ದು. ಬಟ್ ಯಾವೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅನ್ನೋರು 9964050759ಗೆ ಕೇವಲ ವಾಟ್ಸಪ್ಪಲ್ಲಿ ಮೆಸೇಜ್ಗಳನ್ನು ಮಾಡಬೇಕು, ಕಾಲ್ಗಳನ್ನು ಟೇಕಪ್ ಮಾಡೋದಿಲ್ಲ. ಓಕೆನಾ? ಸೊ ಹಿಂದಿಯಲ್ಲಿರ್ತಕ್ಕಂಥ ಪ್ರಾಜೆಕ್ಟ್ ಇದೆ. ಆಲ್ರೆಡಿ SSLCನೂ ಕೂಡ ನಾವು ಪ್ರಾಜೆಕ್ಟ್ ಬುಕ್ಲೆಟನ್ನು ಕೊಟ್ಟಿದ್ದೀವಿ. ಸೊ 8th ಕೂಡ ಯಾವ ಥರ ಇದೆ ಅನ್ನೋದನ್ನು ನಾನು ನಿಮಗೆ ಇಂಟ್ರೊಡ್ಯೂಸನ್ನು ಮಾಡ್ತೀನಿ. ಸೊ ಫಸ್ಟ್ ಇಲ್ಲಿ ಮೊದಲ ಒಂದು ಚಟುವಟಿಕೆ ಕೊಟ್ಟಿತ್ತು ವರ್ಣಮಾಲಾ ಅವ್ರ ಬಾರಹ ಕಡಿಮೆಯಲ್ಲಿರ್ತಕ್ಕಂಥದ್ದು. ಅದಕ್ಕೆ ಇರ್ತಕ್ಕಂಥ ಆಧಾರ ಬಿಂದುಗಳು ಏನಿದ್ದಾವೆ, ಮಾನಕಗಳಿಗೆ ನಿಗದಿಪಡಿಸಿರ್ತಕ್ಕಂಥ ಅಂಕಗಳು, ಪ್ರತಿ ಮಾನಕಕ್ಕೂ ಕೂಡ ವಿದ್ಯಾರ್ಥಿ ಎಷ್ಟು ಗಳಿಸ್ತಾನೆ ಅನ್ನೋದನ್ನು ಇಲ್ಲೇನೂ ಕೂಡ ಏನು ಮಾಡ್ಬೋದು, ಶಿಕ್ಷಕರು ಅಂಕಗಳನ್ನು ದಾಖಲೆಯನ್ನು ಮಾಡ್ಬೋದು. ಸೊ ಜೊತೆಗೆ ಪ್ರಶ್ನೆಗಳನ್ನು ಕೊಟ್ಟಿದ್ದೀವಿ. ಸೊ ಮೊದಲ ಪ್ರಶ್ನೆ ಇತ್ತು ಹಿಂದಿ ವರ್ಣಮಾಲಾ ಲಿಖಿ ಅಂತಕ್ಕಂಥದ್ದಿದೆ. ನೆಕ್ಸ್ಟ್ ನಿಮ್ನ ವ್ಯಂಜನಕ್ಕೆ ಬಾರ ಖಡಿ ಪಂಕ್ತಿ ಲಿಖಿ ಅಂತ ಕೇಳಿದರು. ಪ, ರ, ಶ, ಹ ಮತ್ತು ಗ ಅಂತಕ್ಕದ್ದನ್ನು ಕೊಟ್ಟಿದ್ದರು. ಇನ್ನು ಎರಡನೇ ಚಟುವಟಿಕೆ ಏನಿದೆ ಅಂತಂದರೆ ಪರ್ಯಾಯವಾಚ್ಯ ಶಬ್ದ, ವಿಲೋಮ ಶಬ್ದ ಮತ್ತು ವಚನಗಳ ಮೇಲೆ ಇರ್ತಕ್ಕಂಥದ್ದು. ಸೊ ಇದಕ್ಕೂ ಕೂಡ ನಾವು ಆಧಾರ ಬಿಂದುಗಳನ್ನು ವಿಷಯ ಕಾ ಜ್ಞಾನ್ 2 ಅಂಕ್, ವಿಷಯ ಸಂಗ್ರಹ 2 ಅಂಕ್, ಸಮಯ ಪ್ರಬಂಧನ್ 2 ಅಂಕ್, ಸುಲೇಖ 2 ಅಂಕ್, ಸಮಗ್ರ ಪ್ರಸ್ತುತೀಕರಣ 2 ಅಂಕ ಅಂತ ಒಟ್ಟು 10 ಅಂಕಗಳಿಗೆ ಇಟ್ಟಿದ್ದೀವಿ. ಸೊ ಇಲ್ಲಿರ್ತಕ್ಕಂಥ ಯಾವೆಲ್ಲ ಪ್ರಶ್ನೆಗಳಿದಾವೆ ಅಂದರೆ ದಿए गए ಶಬ್ದೋं के 2 ಪರ್ಯಾಯವಾಚ್ಯ ಶಬ್ದ ಲಿಖಿ ಅಂತ ಕೇಳಿದರು. ಸಮಾಚಾರ ಪತ್ರಿಕೆ ಇರ್ತಕ್ಕಂಥ 2 ಪರ್ಯಾಯವಾಚ್ಯ ಶಬ್ದಗಳು. ಓಕೆನಾ? ಆಮೇಲೆ ಘರ್ ಇದೆ, ಫೂಲ್, ವೃಕ್ಷ, ಘೋಡ ಇದೆ, ಸ್ವಾಸ್ಥ್ಯ, ಲಡ್ಕ ಮತ್ತು ಅಧ್ಯಾಪಕ್. ಇನ್ನು ಎರಡನೇ ಪ್ರಶ್ನೆ ಕೇಳಿತ್ತು ಫ್ರೆಂಡ್ಸ್, ನಿಮ್ನ ದಿए गए ಶಬ್ದಕ್ಕೆ ವಿಲೋಮ ಶಬ್ದ ಲಿಖಿ ಅಂತ ಕೇಳಿತ್ತು. ಸೊ ಇಲ್ಲಿನೂ ಕೂಡ ಕೊಟ್ಟಿದ್ದರು. ಜಾನಾ, ಬಹುತ್, ವಿಶ್ವಾಸ್, ಬಡಾ, ಗಾಂವ್, ವಿದೇಶ್, ಊಪರ್ ಅಂತ ಇದೆ. ಇಲ್ಲಿರ್ತಕ್ಕಂಥ ಉತ್ತರಗಳನ್ನು ಮುಂದೆ ಇರ್ತಕ್ಕಂಥ ಜಾಗದಲ್ಲಿ ವಿದ್ಯಾರ್ಥಿಗಳು ಉತ್ತರಗಳನ್ನು ಏನು ಮಾಡ್ಬೋದು, ಆರಾಮಾಗಿ ಅವುಗಳನ್ನು ಬರಿಬೋದು. ಜಾನಾ ಇದೆ, ಸೊ ಏನಾಗ್ತದೆ, ಆನಾ ಈಸ್ ದ ರೈಟ್ ಆನ್ಸರ್. ಇನ್ನು ಬಹುತ್ ಇದೆ, ಸೊ ಬಹುತದ್ದು ಕಮ್ ಈಸ್ ದ ರೈಟ್ ಆನ್ಸರ್. ವಿಶ್ವಾಸದ್ದು ಅವಿಶ್ವಾಸ ಅನ್ನೋದು ಸರಿಯಾದ ಉತ್ತರ ಬರ್ತದೆ. ಸೊ ಈ ಥರ ನೀವೇನು ಮಾಡ್ಬೋದು ಫ್ರೆಂಡ್ಸ್, ಬರಿಬೋದು ಅಂತಕ್ಕಂಥದ್ದಿತ್ತು. PDF ಚೆನ್ನಾಗಿದ್ದಾವೆ, ಅವುಗಳನ್ನ ಪರ್ಚೇಸ್ ಮಾಡಿ. ಸೊ ಥರ್ಡಲ್ಲಿ दिए गए ಶಬ್ದಕ್ಕೆ ಅನ್ಯವಚನ ರೂಪ ಲಿಖಿ ಅಂತ ಕೇಳಿದರು. ವಾದ, ಘರ್, ಪರೀಕ್ಷಾ, ಗೋಲಿ, ನದಿ, ವಾಣಿ ಮತ್ತು ಸ್ಮೃತಿ. ವಿಶೇಷ ಏನಂತಂದರೆ ಇದೇ ಬುಕ್ಲೆಟಲ್ಲಿ ನಾವು ಏನು ಮಾಡಿದ್ದೀವಿ, ಆನ್ಸರ್ ಪೇಪರ್ಗಳನ್ನ ಆ್ಯಡ್ ಮಾಡಿದ್ದೀವಿ. ಸೊ ಪ್ರಥಮ ರಚನಾತ್ಮಕ ಆಕಲನ ಅಂತ ಇದೆ 2025-26. ವಿದ್ಯಾರ್ಥಿ ಹೆಸರನ್ನ ಬರಿತಾನೆ, ರೋಲ್ ನಂಬರನ್ನು ಹಾಕ್ತಾನೆ. 8ನೇ ತರಗತಿಗೆ ಇರ್ತಕ್ಕಂಥದ್ದು ಹಿಂದಿಯಲ್ಲಿ. ಸೊ ಜಸ್ಟ್ ಏನು ಮಾಡಬೇಕು, ಡೇಟನ್ನು ಮಾತ್ರ ಬರಿಬೇಕು. ಸೊ ಡೇಟನ್ನು ಬರೆದು ಅಲ್ಲಿ ಕ್ವಶನ್ ಪೇಪರ್ಗಳನ್ನು ಸಹಿತ ನಾವು ಸಪ್ಲೈ ಮಾಡ್ತೀವಿ. ಸೊ 4 ಪೇಜಸ್ಗಳನ್ನು ಇಟ್ಟಿದ್ದೀವಿ. ಸೊ 4 ಪೇಜ್ಗಳನ್ನು ವಿದ್ಯಾರ್ಥಿಗಳು ಏನು ಮಾಡ್ಬೋದು, ಆನ್ಸರ್ ಪೇಪರ್ಗಳನ್ನ ಇದಕ್ಕೆ ಬಳಕೆ ಮಾಡ್ಬೋದು. ಇನ್ ಕೇಸ್ ಯಾರಿಗಾದರೂ ಆನ್ಸರ್ ಪೇಪರ್ ಬೇಡ ಅಂತ ಅನ್ನೋರು ಇದನ್ನು ಕಟ್ ಮಾಡಿನೂ ಕೂಡ ತಾವೇನು ಮಾಡ್ಬೋದು, ಬರೆಸ್ಬೋದು. ಓಕೆನಾ? ಇಷ್ಟು ನಾನು 8 ಚಟುವಟಿಕೆಗಳನ್ನು ಹಾಕಿದ್ದೀನಿ. 4 FAಗಳಿಗಿರ್ತಕ್ಕಂಥ ಪ್ರತಿ ಪರೀಕ್ಷೆ ಉತ್ತರ ಪತ್ರಿಕೆಗಳನ್ನು ಸಹಿತ ಆ್ಯಡ್ ಮಾಡಿದ್ದೀನಿ. ಸೊ ಭಾಳ ಡೀಟೇಲ್ ಹೇಳಿದರೆ ಮತ್ತೆ ಬೇರೆಯವ್ರಿಗೂ ಕೂಡ ನಮಗೆ ಮಟೀರಿಯಲ್ಸ್ಗಳು ಅವೈಲೇಬಲ್ ಆದಂಗೆ ಆಗ್ತವೆ. ಸೊ ಅದಕ್ಕಾಗಿ ಯಾರಿಗೆಲ್ಲ ಶಿಕ್ಷಕರಿಗೆ ಮತ್ತು ಶಿಕ್ಷಕರಿಗೆ PDFಗಳ ಅವಶ್ಯಕತೆ ಇದೆ ಅನ್ನೋರು ಜಸ್ಟ್ ವಾಟ್ಸಪ್ಪಲ್ಲಿ ಒಂದು ಮೆಸೇಜ್ ಮಾಡಿದರೆ ಸಾಕು, ನಾವು ಖಂಡಿತವಾಗಿ ನಿಮಗೆ CC ಆ್ಯಕ್ಟಿವಿಟಿ ಬುಕ್ಕನ್ನು ಪ್ರೊವೈಡ್ ಮಾಡ್ತೀವಿ. ಸೊ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಸಿಗುವ ಹೊಸ ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್.